ಸಾನ್ವಿ, ನಿಮ್ಮಮ್ಮ ವಾಪಸ್ ಬಂದಿದ್ದಾರೆ ಅಂತ ಹೇಳಿದ್ದಲ್ಲ, ಇವರೇನಾ? ಫಸ್ಟ್ ಟೈಮ್ ಅಲ್ಲ ನೀವು ಇಲ್ಲಿಗೆ ಬಂದಿರೋದು? ಹೌದು. ನಿಮ್ಮ ಮಗಳು ಮಾಡಿರೋ ಕಂಪ್ಲೇಂಟ್ ಲಿಸ್ಟನ್ನು ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ಕಂಪ್ಲೇಂಟಾ? ಅಂಥದ್ದೇನು ಮಾಡಿದಾಳೆ ಸರ್? ಕಂಪ್ಲೇಂಟ್ ನಂಬರ್ 1, ಟೀಚರ್ ಚೇರ್ಗೆ ಚೂಯಿಂಗ್ ಗಮ್ ಪೇಸ್ಟ್ ಮಾಡಿದ್ದಾಳೆ. ಆ ಸೀರೆ ಬೇರೆ ಯಾರ್ದು ಅಲ್ಲ, ಈ ಟೀಚರ್ದೆ. ಆನಿವರ್ಸರಿಗೆ ಅಂತ ಫಸ್ಟ್ ಟೈಮ್ ನನ್ನ ಗಂಡ ಮೈಸೂರು ಸಿಲ್ಕ್ ಸೀರೆ ಕೊಡ್ಸಿದ್ರು. ನಿಮ್ ಮಗಳು ಮಾಡಿದ ಕೆಲಸದಿಂದ ಅನ್ಯಾಯವಾಗಿ ನನ್ನ ಸೀರೆನೇ ಹಾಳಾಗೋಯ್ತು. ನನ್ನ ಹಸ್ಬೆಂಡ್ ಎಷ್ಟು ಬೈದ್ರು ಗೊತ್ತಾ, ಇನ್ ಯಾವತ್ತೂ ಸೀರೆನೇ ಕೊಡ್ಸಲ್ಲ ಅಂದ್ಬಿಟ್ರು. ಕಂಪ್ಲೇಂಟ್ ನಂಬರ್ 2, ಗೋಡೆ ಮೇಲೆಲ್ಲ ಸ್ಕೆಚ್ ಬಿಡಿಸಿದ್ದಾಳೆ. ಸಾನ್ವಿ, ಏನ್ ಬರ್ದಿದ್ದೆ? ಅದು 3 ಜನ ಕೈ ಕೈ ಹಿಡ್ಕೊಂಡು ಬೀಚ್ಗೆ ಹೋಗೋ ತರ ಮಾಡಿದ್ದೆ. ಯಾವಾಗ ಹೋಮ್ವರ್ಕ್ ಕೊಟ್ರು ಮಾಡಲ್ಲ ಇವಳು. ಅಷ್ಟೇ ಅಲ್ಲ, ಬೇರೆ ಮಕ್ಕಳಿಗೆ ಎದುರಿಸಿ ಅವರಿಂದ ತನ್ನ ಕೆಲಸ ಮಾಡಿಸ್ಕೋತಾಳೆ. ಕಂಪ್ಲೇಂಟ್ ನಂಬರ್ 3, ಯಾರಾದರೂ ಸ್ಟೂಡೆಂಟ್ಸು ಇವಳ ಜೊತೆ ಜೋರಾಗಿ ಮಾತಾಡಿದ್ರೆ ಅವ್ರ ವಾಟರ್ ಬಾಟ್ಲಿಗೆ ಉಪ್ಪು ಹಾಕಿ ಇಡ್ತಾಳೆ. ಇನ್ನು ಕಂಪ್ಲೇಂಟ್ ನಂಬರ್ 4, ಕ್ಲಾಸ್ ಟೀಚರ್ಗೆ ಗೊತ್ತಾಗದೆ ಇರೋ ಹಾಗೆ ತನಗಾಗದೆ ಇರೋ ಮಕ್ಕಳಿಗೆ ಆಬ್ಸೆಂಟ್ ಹಾಕಿ ತನಗೆ ಮಾತ್ರ ಪ್ರೆಸೆಂಟ್ ಹಾಕೋತಾಳೆ. ಇನ್ನು ಕಂಪ್ಲೇಂಟ್ ನಂಬರ್ 5, ಬಾಯ್ ಸ್ಟೂಡೆಂಟ್ಸ್ ಜೊತೆ ಫ್ರೆಂಡ್ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ಸ್ಕೆಚ್ ಪೆನ್ನಲ್ಲಿ ಮೀಸೆ ಬಿಡಿಸ್ತಾಳೆ. ಸರ್, ಇದನ್ನೆಲ್ಲ ನಿಜವಾಗ್ಲೂ ಸಾನ್ವಿ ಮಾಡಿದಾಳ? ಕೇಳಿ, ಇಲ್ಲೇ ಇದ್ದಾರಲ್ಲ ನಿಮ್ಮ ಮಗಳು. ಸಾನ್ವಿ ಪುಟ್ಟ, ಎಷ್ಟು ದಿನ ಅಮ್ಮ ಇಲ್ಲ ಅನ್ನೋ ಕಾರಣಕ್ಕೆ ಇವಳೇನೇ ಮಾಡಿದ್ರು ನಾವು ಸುಮ್ಮನೆ ಇರ್ತಾ ಇದ್ವಿ. ಬಟ್ ಈಗ ನೀವು ಬಂದಿದ್ದೀರಾ, ಇನ್ಮೇಲಾದರೂ ನೀವು ನಿಮ್ಮ ಮಗಳನ್ನ ಕಂಟ್ರೋಲ್ ಮಾಡಲೇಬೇಕು. ಇಲ್ಲ ಸರ್, ಸಾನ್ವಿ ಮನೇಲಿ ತುಂಬಾ ಸೈಲೆಂಟ್ ಆಗಿರ್ತಾಳೆ. ಅದಕ್ಕೆ ಸ್ಕೂಲಲ್ಲಿ ಇಷ್ಟೊಂದು ವೈಲೆಂಟ್ ಆಗಿರೋದು ಅನ್ಸುತ್ತೆ. ಇದು ಮತ್ತೆ ರಿಪೀಟ್ ಆಗೋ ಆಗಿಲ್ಲ. ಸಾರಿ ಸರ್, ಇನ್ಮೇಲೆ ಸಾನ್ವಿನ ನಾನು ಕಂಟ್ರೋಲ್ ಮಾಡ್ತೀನಿ. ಅದರ್ವೈಸ್ ನಾವೇನಾದರೂ ಆಕ್ಷನ್ ತಗೊಳ್ಳೇಬೇಕಾಗುತ್ತೆ.